ಇತ್ತೀಚೆಗಷ್ಟೇ CCL ಅದ್ರ ಜೊತೆಗೆ ಫ್ಲಡ್ ಸಿನಿಮಾ ಅದರ ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ವಿಚಾರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ತಮ್ಮದೇ ಅಂತಹ ಛಾಪು ಮೂಡಿಸಿದಂತಹ ನಟ ಚಂದನ್ ಗೌಡ ಅವರು ಈಗ ಪಾಪಣ್ಣಾಸ್ ಬಿರಿಯಾನೀಸ್ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದಂತಹ ಹೋಟೆಲ್ ಅನ್ನ ಭರ್ಜರಿ ನಾನ್ ವೆಜ್ ಪ್ರಿಯರಿಗೆ ಓಪನ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಹೋಟೆಲ್ ಬಿಸ್ನೆಸ್ ಬಗ್ಗೆ ಅಥವಾ ಅವ್ರ ಜೊತೆ ಒಂದಷ್ಟು ಮಾತುಕತೆ ನಡೆಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ರಿಗೂ ಕಂಗ್ರಾಚುಲೇಷನ್ಸ್, ಒಟ್ಟಿಗೆ ಸಿಕ್ಕಿರೋದಕ್ಕೆ ಆಫ್ಟರ್ ಸುಮಾರು ದಿನಗಳ ನಂತರ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ನೀವು ಇಲ್ಲಿಗೆ ಬಂದಿದ್ದಕ್ಕೂ. ಹೇಳಿ. ಪಾಪಣ್ಣ ಬಿರಿಯಾಸ್ ಈ ಒಂದು ಹೋಟೆಲ್ನ ವಿಶೇಷತೆಗಳು ಏನೇನು ಅಂತ ಹೇಳೋದಾದ್ರೆ, ಇದು ಹೊಸ ಫ್ರಾಂಚೈಸಿ ತರ. ಇದು ಫಸ್ಟ್ ಟೈಮ್ ಪಾಪಣ್ಣಾಸ್ ಬಿರಿಯಾನಿ ಅಂತ ಓಪನ್ ಮಾಡ್ತಿರೋದು. ಅಂಡ್ ನಮ್ಮ ನವೀನ್ ಗೌಡ್ರು ಅವರ ರೆಸಿಪಿನೇ. ಅವ್ರು ತುಂಬಾ ಆಲ್ರೆಡಿ ಅವ್ರದ್ದು ಬಿರಿಯಾನಿ ಹೋಟೆಲ್, ದೊನ್ನೆ ಬಿರಿಯಾನಿ ಹೋಟೆಲ್ಗಳು ತುಂಬಾ ಇದೆ. ಸೊ ಹೊಸದಾಗಿ ಹೆಸರು ಚೇಂಜ್ ಮಾಡಿದೀವಿ. ಅಂಡ್ ವಿಶೇಷತೆ ಪಕ್ಕಾ ನಾಟಿ ಸ್ಟೈಲ್ ವಿತ್ ಅಥೆಂಟಿಕ್ ಮನೆ ಊಟದ ಥರ ಇರುತ್ತೆ. ಯಾವುದೇ ರೀತಿಯಾದ ಸೋಡಾ ಆಗಲಿ, ಯಾವುದೇ ರೀತಿಯಾದ ಅದು ಏನೋ ಟೇಸ್ಟಿಂಗ್ ಪೌಡರ್ ಆಗಲಿ, ಅದು ಯಾವುದು ಯೂಸ್ ಮಾಡಲ್ಲ. ಸೊ ಅಥೆಂಟಿಕ್ ಮನೆ ಊಟ ಮಾಡುವಂತ ಪ್ರಯತ್ನ. ಸಾಕಷ್ಟು ಜೋಡಿಗಳು ಆನ್ ಸ್ಕ್ರೀನ್ ಕಮಾಲ್ ಮಾಡುತ್ತೆ, ಬಟ್ ನೀವು ಆಫ್ ಸ್ಕ್ರೀನ್ ಅಲ್ಲೇ ಸಾಕಷ್ಟು ಕಮಾಲ್ ಮಾಡಿದಂತವ್ರು. ಬಿಕಾಸ್ ಯಾಕೆಂತಂದ್ರೆ ಬಿಸ್ನೆಸ್ ಲ್ಯಾಂಡ್ ಅಲ್ಲಿ ಈಗಾಗ್ಲೇನು ಕೂಡ ಸಾಕಷ್ಟು ಕಮಾಲ್ ಮಾಡಿದಂತವ್ರು. ಈಗ ಮತ್ತೊಂದು ಹೊಸ ಹೆಜ್ಜೆ ಇಡ್ತಾ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಮೇಡಮ್? ತುಂಬಾ ಖುಷಿ ಆಗುತ್ತೆ ಅಂಡ್ ಅವಾಗ ನಾವ್ ಏನಾರ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದನ್ನು ಇನ್ನೊಂದು ಟ್ರಯಲ್ ಅಷ್ಟೇ. ಸೊ ಜನಕ್ಕೆ ಇಷ್ಟ ಆಗ್ಲಿ ಅಂತ. ಇಟ್ಸ್ ಗುಡ್ ಟು ಸರ್ವ್ ಪೀಪಲ್ ಅಲ್ವಾ. ನಾನ್ ವೆಜ್ ನ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ? ನಾನ್ ವೆಜ್ ಪ್ರಿಯ ಮೊದಲನೇದಾಗಿ. ಬಿರಿಯಾನಿ ತುಂಬಾ ತಿಂತಾರೆ ಅಂಡ್ ಹಿ ಲವ್ಸ್ ನಾನ್ ವೆಜ್. ಟೀ ಸ್ಟೈಲ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ಅಂಡ್ ಆಲ್ಮೋಸ್ಟ್ ವಾರದಲ್ಲಿ ದಿನಾಗ್ಲೂ ಬೇಕಿದ್ರೆ 7 ದಿವಸ ಬಿರಿಯಾನಿನೇ ತಿಂತಿರ್ತಾರೆ. ಸೊ ಬಿರಿಯಾನಿ ಅಂತಲ್ಲ, ನಾನ್ ವೆಜ್ ಅಂದ್ರೆ ಲೈಕ್ ಮಟನ್ ಕುರ್ಮಾ, ಕೀಮಾ ಇದೆಲ್ಲ ಬಹಳ ಇಷ್ಟ. ಅದರಿಂದ ನಮ್ದೊಂದು ವೆಂಚರ್ ಅಷ್ಟೇ. ಇದೊಂದು ಹೊಸದಾಗಿ ಶುರು ಮಾಡಿದೀವಿ, ನಮ್ಮ ಇವ್ರಿಗೆ ಇಷ್ಟ ಅಂತ. ಮನೆಯಲ್ಲಿ ಚಂದನ್ ಅವ್ರಿಗೆ ಕವಿತಾ ಅವರು ಯಾವ ಒಂದು ಡಿಶ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ? ನಾನು ನಾರ್ಮಲ್ ಆಗಿ ಡಯಟ್ ಫುಡ್ಸ್ ಮಾಡೋದು ಮನೇಲಿ. ಒಂದೊಂದು ಸರಿ ಎಲ್ಲೋ ವೆಜಿಟೇರಿಯನ್ ಮಾಡಿ ಕೊಡ್ತೀನಿ. ಅದು ಬಹಳ ಅವತ್ತು ವಿಡಿಯೋ ಆಗಿರುತ್ತದು. ನಾನೇನಾರು ಮನೇಲಿ ವೆಜ್ ಮಾಡ್ತಿದೀನಿ ಅಂದ್ರೆ ಮೇನ್ ಆಗಿ ಚಿಕನ್, ಎಗ್ ಅಲ್ಲಿ ಡಯಟ್ ಫುಡ್ಸ್ ವಿತ್ ವೆಜಿಟೇಬಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಅಷ್ಟೇ. ಅದು ರೆಗ್ಯುಲರ್. ಅದು ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಸಾಂಬಾರು, ಪಲಾವು, ಆಮೇಲೆ ಇವ್ರದ್ದೇನೇನೋ ಬರುತ್ತೆ ವೆಜ್ ಅಲ್ಲಿ. ಪನ್ನೀರ್ದು ಅದೇನೋ ಡ್ರೈ ಬನಾನಾ ಅದೇನೇನೋ ಮಾಡ್ತಾರೆ. ಹೇಳಿ ಏನು? ನಾನ್ ಜಾಸ್ತಿ ವೆಜ್ ಕುಕ್ ಮಾಡೋದು. ನಂಗೆ ನಾನ್ ವೆಜ್ ಅಷ್ಟು ಅಡುಗೆ ಮಾಡಕ್ ಬರೋದಿಲ್ಲ, ಬಟ್ ಇವ್ರು ತುಂಬಾ ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ. ಸೊ ಅದು ಡಯಟ್ ಫುಡ್ ಆಗಿದ್ರು ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಯೂಶ್ವಲಿ ಡಯಟ್ ಫುಡ್ ತುಂಬಾ ಬ್ಲ್ಯಾಂಡ್ ಆಗಿರುತ್ತೆ. ಸೊ ಡಯಟ್ ಫುಡ್ನು ಟೇಸ್ಟಿ ಆಗಿರುತ್ತೆ. ಸೊ ಎನಿವೇ ಫಿಟ್ ಆಗೋದಕ್ಕೆ ಏನ್ ತಿಂದ್ರೆ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ, ಫಿಟ್ನೆಸ್ ಅಂತಂದ್ರೆ ಈಗ ಸಾಕಷ್ಟು ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಈಗ CCL ನಡೀತಾ ಇದೆ. ಕಾಲ್ ಗೇಟ್ ಆಗಿದ್ರು ಕೂಡ 3 ಮ್ಯಾಚ್ ಅಲ್ಲಿ ಮಾಡಿರೋಂಥದ್ದು. ಫಿಟ್ನೆಸ್ ಎಲ್ಲ ಒಂದ್ ಕಡೆ ಹೆಲ್ಪ್ ಆಯ್ತಾ ಅಂತ? ಇಲ್ಲ, ಫಿಟ್ನೆಸ್ ನಾ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಬಿಕಾಸ್ ಮೂವಿ ಪ್ರೆಷರ್ ಇತ್ತು ತುಂಬಾ. ಇಲ್ಲ, ರಿಡ್ಯೂಸ್ ಮಾಡ್ಬೇಕು, ಒಂದು 15 kg ಇಳಿಸ್ಬೇಕು ಈಗ. ಸೊ ಈ ಟೈಮಲ್ಲಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಬೋಣ, ಆಮೇಲೆ ತಿನ್ನಂಗಿರಲ್ಲ ಅಂತ ಇದು ಮಾಡಿದ್ದೀನಿ. ಆದರೆ CCLಗೆ ಮ್ಯಾಚ್ ಫಿಟ್ ಅಂತ ಬರುತ್ತೆ. ಆ ಟೈಮ್ 4 hours ಏನು ಆಡ್ತೀವೋ ಆ ಟೈಮಲ್ಲಿ ಫಿಟ್ ಆಗಿದ್ರೆ ಸಾಕು. ಸೊ ಕೆಲವೊಂದು ಪೇನ್ ಕಿಲ್ಲರ್ಸ್ ತಗೋಬೇಕಾಗತ್ತೆ ಪೇನ್ ಇದ್ದಾಗ. ಆ ರೀತಿ ವಿ ಹ್ಯಾವ್ ಟು ಮ್ಯಾನೇಜ್. ಎಸ್, ಈಗ CCL ಮ್ಯಾಚ್ ಬಗ್ಗೆ ಹೇಳೋದಾದ್ರೆ, ಕಾಲಿಗೆ ಪೆಟ್ಟಾಗಿದ್ರು ಕೂಡ 3 ಮ್ಯಾಚ್ ಅಲ್ಲಿ ಆಡಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಈಗ ಫಿನಾಲೆಗೆ ಇನ್ನೊಂದು ಹೆಜ್ಜೆ ಮಾತ್ರ ಪೆಂಡಿಂಗ್ ಇರುವಂತದ್ದು. ಎಷ್ಟು ಖುಷಿ ಆಗ್ತಿದೆ ಅಂತ? ಇದು ಪ್ರತಿ ವರ್ಷನೂ ನಾವು ಲೀಗ್ ಮ್ಯಾಚಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ ಗೆದ್ದಿರ್ತೀವಿ. ಈ ನಾಕ್ಔಟ್ಸ್ ಅಲ್ಲೇ ತೊಂದರೆ ಅದು. ಈ ಸರಿ ಟೀಮ್ಗೆ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ ಈ ಸರಿ. ಅದು ಚೆನ್ನೈನ ಕೊಯಂಬತ್ತೂರ್ ತಮಿಳ್ನಾಡಲ್ಲೇ ಸೋಲಿಸ್ಬೇಕು ಅನ್ನೋದೊಂದು ಅದು ಚೆನ್ನಾಗಿರುತ್ತಲ್ವಾ. ಅವ್ರ ನಾಡಿಗೆ ಹೋಗಿ. ಸೊ ಅವ್ರು ಲಾಸ್ಟ್ ಟೈಮ್ ನಮಗೆ ಮೈಸೂರಲ್ಲಿ ಸೋಲ್ಸಿದ್ರು. ಸೊ ಈ ಸರಿ ಅದೊಂದು ಒಂಥರ ರಿವೆಂಜ್ ಥರ ತಗೋಬೇಕು ಅಂತ ಆಸೆ ಇದೆ. ಸಕ್ಸಸ್ಫುಲ್ ಆಗುತ್ತೆ ಅಂತ ನನಗೆ 100% ಭರವಸೆ ಇದೆ. ಎಲ್ಲಿ ನೋಡಿದ್ರು ಕನ್ನಡದ ಒಂದು ಅರಿಶಿನ ಕುಂಕುಮ ಒಂದು ಚಿಹ್ನೆಗಳೇ ನಮ್ಗೆ ಸಾಕ್ಷಿ ಆಗ್ತಾ ಇದೆ. ಸುದೀಪ್ ಸರ್ ಕೈಯಲ್ಲಾಗಿರ್ಬೋದು, ಮೊನ್ನೆ ಬಾವುಟದ ಕೂಡ ಹಾರಿಸಿರುವಂತದ್ದು ಅವ್ರ ನಾಡಲ್ಲಿ. ಈಗ ಅವ್ರು ಸೋಲ್ಸ್ಬೇಕು ಅಂತಂದ್ರೆ ಮೊನ್ನೆ ಸುದೀಪ್ ಸರ್ ಕೂಡ ಅಲ್ಲೇನೆ ಕೂಡ ಒಂದು ಕನ್ನಡದ ಬಾವುಟವನ್ನ ಹಾರಿಸಿದ್ದು. ಎಷ್ಟು ಹೆಮ್ಮೆ ಆಗುತ್ತೆ? ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ. ಒಂದೇನಿದೆ ಅರ್ಶಿನ ಕುಂಕುಮ ನಮ್ಮ ಬಾವುಟದ ಕಲರ್, ಅದನ್ನ ಎಲ್ಲಿ ನೋಡಿದ್ರು ಖುಷಿ ಅನ್ಸುತ್ತೆ. ಅದು ಕೆಲವೊಂದ್ಸರಿ ದುಬೈ ಬುರ್ಜ್ ಖಲೀಫಾಲಿ ಇದಿತ್ತು,
ಲಾಂಚ್ ಆಗಿತ್ತು ವಿಕ್ರಾಂತ್ ರೋಣ ಟೈಮಲ್ಲಿ. ಅದೇ ರೀತಿ ಎಷ್ಟೊಂದು ಕಡೆ ನ್ಯೂಯಾರ್ಕಲ್ಲಿ ಅದು ಎಲ್ಲೆಲ್ಲೋ ಡಿಸ್ಪ್ಲೇ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಈ ಕೊಯಂಬತ್ತೂರಲ್ಲಿ ನೆಕ್ಸ್ಟ್ ಫಿನಾಲೆ ಗೆದ್ದು ಇನ್ನೂ ಜೋರಾಗಿ ಹರಿಸ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಎಸ್, ಈಗ ಪಾಪಣ್ಣಸ್ ಬಿರಿಯಾನಿಯಲ್ಲಿ ಏನೆಲ್ಲ ವೆರೈಟಿ ಆಫ್ ಫುಡ್ ನ ಟೇಸ್ಟ್ ಮಾಡ್ಬೋದು ಅಭಿಮಾನಿಗಳು? ಈಗ ನೋಡಿ, ಇಲ್ಲೇ ಮುದ್ದೆ ಇದೆ, ಇದು ಬೋಟಿ ಗೊಜ್ಜಿದೆ, ಕುರ್ಮಾ ಇದೆ ಅಂಡ್ ಕೀಮಾ ಇದೆ. ಇದು ಜಸ್ಟ್ ಸ್ಯಾಂಪಲ್. ಇದು ಬಿಟ್ಟು ಮಟನ್ ಚಿಕನ್ ಬಿರಿಯಾನೀಸ್ ಇರುತ್ತೆ, ಅದರಲ್ಲಿ ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಈ ದೋಸೆ ಇಡ್ಲಿ ಬ್ರೇಕ್ಫಾಸ್ಟ್ಗೆ ಫ್ರೆಶ್ ಆಗಿರುತ್ತೆ ಎಲ್ಲ. ಆ್ಯಂಡ್ ಇವರು ಅಮೇಝಿಂಗ್ ಆಗಿ ಚಟ್ನಿನೂ ಮಾಡ್ತಾರೆ. ಆ ಚಟ್ನಿ ಟೇಸ್ಟು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ವೆಜ್ ಅಂತ ಬಂದಾಗ. ಹಾಗೆ ವೆಜಿಟೇರಿಯನ್ಸ್ಗೆ ಗೀ ರೈಸು, ಜೀರಾ ರೈಸು, ಪಲಾವ್ ಎಲ್ಲ ಇರುತ್ತೆ. ಆ್ಯಂಡ್ ಇನ್ನೂ ತುಂಬ ಇದೆ ವೆರೈಟೀಸು, ಅದು ನೇಮ್ಸ್ಗಳನ್ನ ನೋಡಿಲ್ಲ. ಈ ಕಬಾಬ್ ಇರ್ಬೋದು, ಲಾಲಿಪಾಪ್ ಇರ್ಬೋದು, ಎಲ್ಲ ಇದೆ. ಆ್ಯಂಡ್ ಇದು ಪಕ್ಕ ಹೇಗೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಅವ್ರು ಬಂದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಎಲ್ಲರೂ ಮಾಡ್ಬೋದು, ಎಲ್ಲರೂ ತಿನ್ಬೋದು ಇಲ್ಲಿ. ಯಾಕಂದರೆ ಇಲ್ಲಿ 99 ರುಪೀಸ್ಗೆ ಬಿರಿಯಾನಿ ಬಿಟ್ಟಿದ್ದೀವಿ. ಈಗ IPL ಮುಗಿಯೋ ತನಕ ಇರುತ್ತೆ ಇದು ಆಫರ್. CCL ಇಂದ ಶುರುವಾಗಿ IPL ಮುಗಿಯೋ ತನಕ ಇರುತ್ತೆ. ಸೊ ಎಲ್ಲರೂ ಬಂದು, ನೀವು ಎಲ್ಲ ಕಡೆ ನಾನು ನೋಡಿ 240, 250, 300 ಎಲ್ಲ ಇದೆ ಬಿರಿಯಾನಿ. ಕೆಲವು ಕಡೆ 500 ಯಾವುದಾದ್ರು ಹೋಟೆಲ್ಸಲ್ಲಿ, ದೊಡ್ಡ ದೊಡ್ಡ ಹೋಟ್ಲಲ್ಲಿ 99 ರುಪೀಸ್ಗೆ ಹೊಟ್ಟೆ ತುಂಬ ಬಿರಿಯಾನಿ ತಿನ್ಬೋದು ಅಂತ ಒಂದು ಎಲ್ಲರೂ ಬಂದು ಟೇಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಇನ್ನೊಂದು 4 AM ಅಂತ ಹೇಳ್ಬಿಟ್ಟು ಒಂದು ಬಿರಿಯಾನಿ ಹಾಕಿದ್ರೆ, ಅದು ಯಾವಾಗ ಅವೈಲೇಬಲ್ ಇರುತ್ತೆ ಅಂತ? 4 ಗಂಟೆಗೆನೆ ಮುಂಜಾನೆ? ಶನಿವಾರ ಭಾನುವಾರ 4-4:30 ವೀಕೆಂಡಲ್ಲಿ ಬೆಳಗ್ಗೆನೇ ಓಪನ್ ಇರುತ್ತೆ. ವಿತ್ ಕಾಲ್ ಸೂಪು, ಇಡ್ಲಿ, ಬಿರಿಯಾನಿ ಎಲ್ಲ ಅರ್ಲಿ ಮಾರ್ನಿಂಗ್ ಓಪನ್ ಇರುತ್ತೆ. ಮೇಡಮ್ ಅವ್ರು ನಾನ್ ವೆಜ್ ತಿಂತಾರಾ, ಬರೀ ವೆಜ್? ತಿಂತಾರೆ. ಇತ್ತೀಚೆಗೇನೋ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆಲ್ಲ ಕಟ್ ಮಾಡಿದ್ದಾರೆ. ನಾನು ಅಷ್ಟಾಗಿ ನಾನ್ ವೆಜ್ ತಿನ್ನಲ್ಲ, ನಾನು ಮೇಜರ್ಲಿ ವೆಜ್ಜೇ ತಿನ್ನೋದು. ಬಟ್ ಕೆಲವು ಸತಿ ಇದು ಬರೀ ರೈಸ್ ಎಲ್ಲ ಟ್ರೈ ಮಾಡ್ತೀನಿ. ಆಬ್ವಿಯಸ್ಲಿ ವೆಜ್ ಮಶ್ರೂಮ್ ಬಿರಿಯಾನಿ ಎಲ್ಲ ಇದೆಯಲ್ಲ, ಸೊ ಬಿರಿಯಾನಿ ಫ್ಲೇವರ್ ಎರಡೂ ಒಂದೇ ಇರುತ್ತೆ. ಸೊ ಒಬ್ರು ನಾನ್ ವೆಜ್ ಆದರೆ ಒಬ್ರು ವೆಜ್ ಪ್ರೂಫ್ ಇರಬೇಕಲ್ವಾ ಎಲ್ಲ ಹೋಟೆಲ್ಗಳಲ್ಲಿ. ಸೊ ನಮ್ಮ ಹೋಟೆಲಲ್ಲಿ ನಾನು ಇದ್ದೀನಿ ವೆಜಿಟೇರಿಯನ್ಸ್ ಪರವಾಗಿ. ಸೊ ಎಲ್ಲ ಟೇಸ್ಟು ಒಂದೇ ಇರುತ್ತೆ, ಸಪ್ರೇಟಾಗಿ ಮಾಡ್ತಾರೆ. ಸೊ ವೆಜಿಟೇರಿಯನ್ಸ್ ಆರಾಮಾಗಿ ಬಂದ್ಬಿಟ್ಟು ತಿನ್ಬೋದು. ನಾನ್ ವೆಜ್ ಕೆಲವೊಂದ್ ಕಡೆ ಮಿಕ್ಸ್ ಮಾಡ್ತಾರೆ, ಆತರ ಆ ಒಂದು ಭಯ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ಅದು ಆ್ಯಕ್ಚುಲಿ ರೆಸಿಪಿ ಒಂದು ರೆಸಿಪಿ ರೆಡಿ ಇರುತ್ತೆ, ರೈಸ್ಗೆ ಹಾಕ್ತಾರೆ, ಮಶ್ರೂಮ್ ಪಲಾವ್ಗೆ ಮಶ್ರೂಮ್ ಸೇರಿಸಿ ಕುಕ್ ಮಾಡ್ತಾರೆ, ಚಿಕನ್ಗೆ ಮಟನ್ ಸೇರಿಸಿ ಕುಕ್ ಮಾಡ್ತಾರೆ. ಅದು ರೆಸಿಪಿ ಒಂದೇ ಇರೋದು. ಸೊ ಅದಕ್ಕೆ ನಿಮಗೆ ಏನು ತಿಂದ್ರೂ, ಇನ್ನೂ ಹೇಳ್ಬೇಕಂದ್ರೆ ನನಗೆ ಚಿಕನ್ಗಿಂತ ಜಾಸ್ತಿ ಮಶ್ರೂಮ್ ಪಲಾವೇ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ವೆಜಿಟೇರಿಯನ್ಸ್ಗೂ ತುಂಬ ಇಷ್ಟ ಆಗುತ್ತೆ. ಎಸ್, ಈಗ ಮೇಡಮ್ ಅವ್ರಿಗೆ ಏನೋ ತಿನ್ನಿಸೋದಾದ್ರೆ? ಇನ್ನೇನು ತಿನ್ನಲ್ಲ ಅವರು. ಹೊಸನ ತಿಂತೀಯಾ? ಟೇಸ್ಟ್ ಮಾಡ್ತೀಯ ಕಿಮಾ? ಪ್ಲೀಸ್ ಕ್ಯಾಮ್ರಾ ನನಗಾರ ತಿನ್ಸು. ನಾನು ತಿನ್ನಿಸ್ತೀನಿ. ಓಕೆ. ತಿನ್ನೋರ್ಗೆ ಬೇಡ ಅಂತ ಹೇಳ್ಬಾರ್ದು, ನಾವು ತಿನ್ನೋದನ್ನ ಅವ್ರಿಗೆ ತಿನ್ಸ್ಕೊಡ್ಬೋದು ಅಷ್ಟೇ. ಸಬ್ಸಿಗೆ ಸೊಪ್ಪುದು ಫ್ಲೇವರ್ ಇರುತ್ತೆ ಮಟನ್ ಕಿಮಾಲಿ, ನಿಜಾಲು ಚೆನ್ನಾಗಿದೆ. ನೀವು ತಿಂದ್ರ ನಿಮ್ಗೇನು ಅನಿಸ್ತು? ಇನ್ನೂ ತಿಂದಿಲ್ಲ, ತಿನ್ಬೇಕು. ಬನ್ನಿ ಹಂಗಾರೆ ಕೂತ್ಕೊಳ್ಳಿ. ಈಗ ನನಗೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಒಬ್ರು ವೆಜಿಟೇರಿಯನ್, ಇನ್ನೊಬ್ಬ ನಾನ್ ವೆಜಿಟೇರಿಯನ್, ಮಗ ಯಾವ ಟೇರಿಯನ್ ಅಂತ ನನಗೆ. ಈಗ ಒಂದ್ ಸದ್ಯಕ್ಕೆ ವೆಜಿಟೇರಿಯನ್ ಮಗು ಅಲ್ಲ, ಸದ್ಯಕ್ಕೆ ಅವನು ವೆಜಿಟೇರಿಯನ್. ಅವ್ನಿಗೆ ಇಷ್ಟ ಆದ್ರೆ ನಾನ್ ವೆಜ್ ತಿನ್ನಿಸ್ತೇನೆ. ನನ್ಗೇನು ಅಡ್ಡಿ ಇಲ್ಲ, ಇಟ್ ಇಸ್ ಲೆಫ್ಟ್ ಟು ದೆಮ್. ಅವ್ರು ತಿನ್ನಂಗಿದೆ ತಿನ್ಲಿ, ಬಿಟ್ರೆ ಬಿಡ್ಲಿ. ಮಗುವಿನ ಲಕ್ಷಣಗಳು ನೋಡಿದಾಗ ಏನ್ ಅನ್ಸುತ್ತೆ? ಇವರು ಪಕ್ಕ ನಾನ್ ವೆಜ್ ತಿಂತಾರ, ವೆಜ್ ತಿಂತಾರ? ವೆಜಿಟೇರಿಯನ್ ಅವನು. ಸದ್ಯಕ್ಕೆ ನಂತರ ಇದನ್ನ ನೋಡೋಕೆ ಅವ್ನು ವೆಜಿಟೇರಿಯನ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಪಾಪ ಅವನ್ಗೆ ಏನ್ ಇಷ್ಟ ಅದು, ಎಷ್ಟೊಂದು ಕುರಿ ಮತ್ತೆ ಕೋಳಿಗಳು ಉಳ್ಕೊಳ್ಳುತ್ತೆ ವೆಜಿಟೇರಿಯನ್ ಆದ್ರೆ. ಓಕೆ, ಎನಿಥಿಂಗ್ ಇಸ್ ಫೈನ್. ನಾನೇನು ವೆಜಿಟೇರಿಯನ್ ಆಗಿರೋ ತಪ್ಪು, ನಾನ್ ವೆಜಿಟೇರಿಯನ್ ತಪ್ಪು ಅಂತಿಲ್ಲ, ಫುಡ್ ಅಷ್ಟೇ. ಅವನೇನ್ ಚೂಸ್ ಮಾಡ್ತಾನೋ ಅದ್ರ ಮೇಲೆ. ಈಗ ಮಗ ಅಪ್ಪನ್ ತರನ ಅಮ್ಮನ್ ತರನ ಅಂತ? ನಂತರ ಇಬ್ರು ತರನು. ನೋಡಕ್ಕೆ ಸ್ವಲ್ಪ ಅಮ್ಮನ್ ತರ, ಬಿಹೇವಿಯರ್ ಸ್ವಲ್ಪ ಅಪ್ಪನ್ ತರ, ಒಳ್ಳೆ ಹುಡುಗ. ಯಾರು ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾರ ಮೇಲೆ ಬೇಗ ಕೋಪ ಮಾಡ್ಕೊಂತಾರೆ ಮಗ ಅಂತ? ಆತರ ಮಾಡೋದೇ ಇಲ್ಲ, ತುಂಬಾ ತುಂಬಾ ಚಿಕ್ಕ ನೀನು ಆತರ ಡಿಫ್ರೆನ್ಶಿಯೇಷನ್ ಮಾಡೋದಕ್ಕೆ. ಶೂಟಿಂಗ್ ಅಂತ ಇರುತ್ತೆ, ಅಥವಾ CCL ಮ್ಯಾಚ್ ಇರುತ್ತೆ, ಅಥವಾ ನಿಮ್ದೇ ಕೆಲಸಗಳಿರುತ್ತೆ ಹೊರಗಡೆ. ಸೆಲೆಬ್ರಿಟಿ ಅಂದ್ಮೇಲೆ ಸಾಕಷ್ಟು ಕೆಲಸಗಳಿರುತ್ತೆ. ನೀವಂತೂ ಮಗು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡಿದ್ರ. ಬಟ್ ಇವರು ಹೊರಗಡೆ ಹೋದಾಗ ಬಂದಾಗ ಆ ಒಂದು ಟೈಮ್ ಬಿಟ್ವೀನ್ ಏನೇನೆಲ್ಲ ಇರುತ್ತೆ ಅಂತ? ಅವ್ನದ್ದು ಇವಾಗ ರ್ಯಾಪಿಡ್ ಗ್ರೋತ್ ಇರೋದ್ರಿಂದ 15 ದಿವಸದಲ್ಲಿ ಅವ್ನು ಫುಲ್ ಚೇಂಜ್, ಮನುಷ್ಯನೇ ಚೇಂಜ್ ಆಗ್ಬಿಟ್ಟಿರ್ತಾನೆ. ಇವ್ರು ಬಂದಾಗೆಲ್ಲ
ಕವಿ ಇದನ್ ಮಾಡ್ತಾ ಇದ್ದಾನ, ಕವಿ ಅದನ್ ಮಾಡ್ತಾ ಇದ್ದಾನ ಅಂತಿರ್ತಾರೆ. ಯಾವ್ದೌದು ಇದೆಲ್ಲ ಆಲ್ರೆಡಿ ಮಾಡೋ 10 ತಿಂಗಳಾಯ್ತು, ನೀವ್ ಇವಾಗ ನೋಡ್ತಾ ಇದ್ದೀರಾ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಅವನ್ ಕಡೆಯಿಂದ ಏನು ಡಿಫ್ರೆನ್ಸ್ ಇರೋದಿಲ್ಲ. ಅಪ್ಪ ಅಮ್ಮ ಅಂದ್ರೆ ಇಬ್ರು ಲೈಕ್ ಈಕ್ವಲಿ ನೋಡ್ಕೊಳ್ತಾರೆ. ಅದೇ 3 ದಿನಕ್ಕೂ ಚೇಂಜಸ್ ಕಾಣುತ್ತೆ. ಒಂದು ವೀಕೆಂಡ್ CCL ಹೋಗಿ ಬಂದ್ರೆ ದೊಡ್ಡನ ಹುಡಿದನ ಅನ್ಸುತ್ತೆ. ಹೌದು, ನಿಮ್ಗೆ ಮಕ್ಳು ಅಷ್ಟು ಫಾಸ್ಟ್ ಆಗಿ ಬೆಳೀತಾರಲ್ಲ. ಹೊಸದಾಗ ಏನಾದ್ರು ಕಲ್ತಿರ್ತಾನ ಅವನು, ಸಡನ್ ಆಗಿ ಹೊಸದಾಗ ಏನಾದ್ರು ಮಾಡ್ತಿರ್ತಾನೆ. ಸೊ ಎಲ್ಲ ಮಕ್ಳು ಸೋಫಾ ಹತ್ಬಿಡ್ತಾನೆ. ನಾನು ನೋಡೇ ಇರಲ್ಲ ಅದು 3 ದಿನ ಮುಂಚೆ. ಇಲ್ಲ ಒಂದೊಂದು ಕ್ರಿಬ್ ಇದೆ, ಅದ್ರ ಮೇಲೆ ನಿಂತ್ಕೊಂಡು ಇಳಿಯಕ್ ಟ್ರೈ ಮಾಡ್ತಿರ್ತಾನೆ. ಮಂಚದಿಂದ ಹಿಂಗ್ ಉಲ್ಟಾ ತಿರ್ಕೊಂಡು ಇಳಿಯೋದ್ ಬೇರೆ, ಸ್ಟ್ರೈಟ್ ಇಳಿತಾನೆ. ಈಗ ಹೊಸದಾಗಿ ಮಾಡ್ತಾ ಇರ್ತಾನೆ. ಈಗ ಫೈನಲಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ವೆರೈಟಿ ಆಫ್ ನಾನ್ ವೆಜ್ ಪ್ಲಸ್ ವೆಜಿಟೇರಿಯನ್ ಫುಡ್ಸ್ ಇದೆ, ನಿಮ್ದೇ ಆದಂತಹ ಒಂದು ಫಾಲೋವರ್ಸ್ ಒಂದಷ್ಟು ಇರ್ತಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಅವರು ಇದು ಅಫೋರ್ಡಬಲ್ ಆಗಿರ್ಬೇಕು, ಎಲ್ಲರಿಗೂ ತಲುಪಬೇಕು ಅಂತಾನೆ ಮಾಡಿರೋ ಹೋಟೆಲ್. ಒಂಥರ ಪಿಟ್ ಸ್ಟಾಪ್ ತರ, ಕಾರ್ ಫಾಸ್ಟ್ ಹೋಗ್ಬೇಕಾದ್ರೆ ಒಂದು ಸಣ್ಣದಾಗಿ ಇಲ್ಲೇ ಸ್ಟಾಪ್, ಅಲ್ಲಿಂದನೂ ಇಳಿದು ಬರ್ಬೋದು. ಮೇನ್ ರೋಡ್ ಅದು, ಹೈವೇ ಇಂದನೂ ಇಳಿದು ಬರ್ಬೋದು. ಇಲ್ಲೆಲ್ಲ ಬ್ಯಾರಿಕೇಡ್ಸ್ ತೆಗ್ದಿದ್ದಾರೆ. ಸೊ ಇಲ್ಲಿ ಸರ್ವಿಸ್ ರೋಡಿಂದನೂ ಬರ್ಬೋದು. ಸೊ ಒಳ್ಳೆ ಟೇಸ್ಟ್ ಇರುವಂಥ ಜಾಗ, ಅಫೋರ್ಡೆಬಲ್ ಪ್ರೈಸ್. ಆರಾಮಾಗಿ ಒಂದು ಫ್ಯಾಮಿಲಿ ಬಂದು ಕೂತು ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಆಮೇಲೆ ನಮ್ಮ ಮಡಿಕೇರಿ ಕಡೆ ಹೋಗೋರು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀವಿ. ಖುಷಿಯಾಗಿ ಹೊಟ್ಟೆ ತುಂಬ ತಿನ್ಬೋದು. ಇಲ್ಲಿ ಬೆಂಗಳೂರಿಂದ ಮೈಸೂರು ಹೋಗೋರು, ಅಲ್ಲಿಂದ ಬರೋರು ರಾತ್ರಿ ಯೂಶಲಿ ಊಟ ಇಲ್ಲಿ ಸಿಗಲ್ಲ. ಸೊ ಇದು ನಮ್ದು ಕೊನೆ ಹೋಟೆಲ್. ನಿಮಗೆ ಇದಾದ್ಮೇಲೆ ಯಾವ್ದು ಸುಮಾರು ದೂರ ಹೋಗ್ಬೇಕು. ಸೊ ಟೋಲ್ಗಿಂತ ಇರೋದು, ಟೋಲ್ ಹತ್ರಕ್ಕೆ ಇರೋದು ಲಾಸ್ಟ್ ಹೋಟೆಲ್ ಇದೆ. ಸೊ ಯಾರ್ಯಾರು ಮೈಸೂರಿಗೆ ಹೋಗ್ತಿದ್ದಾರೆ ಅಥವಾ ಅಲ್ಲಿಂದ ವಾಪಸ್ ಬರ್ತಿದ್ದಾರೆ, ಇನ್ ಕೇಸ್ ಆ ಕಡೆಯಿಂದ ಆಯ್ತು ಅಂದ್ರೆ ಈ ಕಡೆ ಬರ್ಬೋದು ಆರಾಮಾಗಿ. ಸೊ ಎಲ್ಲರೂ ಲೈಕ್ ಬಂದು ಟೇಸ್ಟ್ ಮಾಡಿ ಅದಾದ್ಮೇಲೆ ಎಲ್ಲರಿಗೂ ಹೇಳೋದು ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ಅ ನೈಸ್ ಪ್ಲೇಸ್. ಇವಾಗ ಚಿಲ್ ಔಟ್ ಮಾಡೋದಕ್ಕೆ, ಸಡನ್ ಆಗಿ ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೂ ಇಟ್ಸ್ ಅ ನೈಸ್ ಪ್ಲೇಸ್. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್. ಎನಿವೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಮತ್ತಷ್ಟು ಫ್ರಾಂಚೈಸಿಗಳು ಅದರ ಜೊತೆಗೆ ಮತ್ತಷ್ಟು ಅಭಿರುಚಿಗಳನ್ನ ಕೊಡುವಂತಹ ದೊಡ್ಡ ಹೋಟೆಲ್ ಆಗಿ ಬೆಳವಣಿಗೆ ಆಗ್ಲಿ. ಒಳ್ಳೇದಾಗ್ಲಿ ಇಬ್ರಿಗೂ ಕೂಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಊಟ ಥ್ಯಾಂಕ್ ಯು. ಬನ್ನಿ ಊಟ ಮಾಡಿ ನೀವು. ನೋಡಿದ್ರಲ್ಲ, ಇದಾಗಿತ್ತು ನಟ ಚಂದನ್ ಗೌಡ ಹಾಗೇನೆ ಅವರ ಮಡದಿ ಕವಿತಾ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.